ಚಿಕ್ಕಪೇಟೆಯಲ್ಲಿ ಇವತ್ತು ಅಂಗಡಿ ಇಟ್ಟಿದ್ದೀನಿ. ಏನೆಲ್ಲ ವ್ಯಾಪಾರ ಮಾಡ್ತಾ ಇದ್ದೀನಿ ಸರ್. ಇದು 1000 ರೂಪೀಸ್ ಸರ್. ಎರಡಕ್ಕೂ ಸೇರಿಸಿ 1000 ಸರ್. ಇಲ್ಲಿ ಚೆಕ್ ಮಾಡಕ್ ಆಗಲ್ಲ, ಮನೆಗೆ ಹೋಗಿ ಚೆಕ್ ಮಾಡಿ. ಆಗಿಲ್ಲ ಅಂದ್ರೆ ವಾಪಸ್ ತಗೊಂಡ್ ಬನ್ನಿ. ಫಿಕ್ಸ್ 1000 ರೂಪೀಸ್. ಆಕ್ಚುಲಿ ಈ ಅಂಗಡಿ ನಂದಲ್ಲ, ಈ ಅಂಗಡಿ ಇವ್ರದ್ದು. ಸರ್ ನಿಮ್ಮ ಹೆಸರು? ಚಾಂದ್ ಪಾಷಾ ಅಂತ. ನೀವೇನಾದ್ರೂ ಚಿಕ್ಕಪೇಟೆ ಕಡೆ ಬಂದ್ರೆ ಇವ್ರ ಅಂಗಡಿಗೆ ಒಂದು ವಿಸಿಟ್ ಹಾಕಿ. ಥ್ಯಾಂಕ್ ಯು ಸರ್. ಓಕೆ, ಸೊ ಶುರು ಮಾಡೋಣ ಮತ್ತೆ. ಇಷ್ಟು ಜನ ನೋಡುವಾಗ ನಿಮಗೆ ಗೊತ್ತಾಗಿರ್ಬೋದು ಬೆಂಗಳೂರಲ್ಲಿ ಯಾವ ಮಾರ್ಕೆಟ್ ಅಲ್ಲಿ ನಾವ್ ಇದೀವಿ ಅಂತ. ಬೆಂಗಳೂರು ಸಂಡೇ ಬಜಾರ್. ಸಂಡೇ ಮಾರ್ಕೆಟ್ಗೆ ಸ್ವಾಗತ. ಬೆಂಗಳೂರಲ್ಲಿ ಸಂಡೇ ಬಜಾರ್ ತುಂಬಾ ಫೇಮಸ್ ಅಲ್ವಾ ಸರ್? ಹೌದು. ನಾವಿವತ್ತು ಸಂಡೇ ಬಜಾರ್ ಅಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನೋಡಕ್ ಬಂದಿದ್ದೀವಿ. ಇಲ್ಲಿ ಎಲ್ಲ ತಗೊಳ್ಳಿ ಐಟಮ್ ಎಲ್ಲ ಬನ್ನಿ. ಸಂಡೇ ಬಜಾರ್ಗೆಲ್ಲ ಏನೆಲ್ಲ ಇದೆ ಐಟಮ್, ಸ್ಪಾನರ್ ಇದೆ, ಬಿಟ್ಟಿದೆ, ಚೈನ್ ಇದೆ, ಐಟಮ್ ಇದೆ, ಸುತ್ತಿ ಇದೆ. ಈಗ ನಮ್ ವ್ಯೂವರ್ಸ್ ಯಾರಾದ್ರೂ ನಮ್ ವಿಡಿಯೋ ನೋಡಿ ಬಂದ್ರೆ ಏನಾದ್ರು ಡಿಸ್ಕೌಂಟ್? ಸರಿ ಓಕೆ. ಈ ಅಂಗಡಿ ಎಕ್ಸಾಕ್ಟ್ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇದೆ ಅಲ್ಲ, ಅದ ಎದುರುಗಡೆನೆ ಈ ಅಂಗಡಿ ಇದೆ. ಇದೊಂದು ಹೊಸ ಕಾನ್ಸೆಪ್ಟ್. ಭಾರತದಲ್ಲಿ ಡಿಫ್ರೆಂಟ್ ಅಥವಾ ವಿಶೇಷ ಮಾರ್ಕೆಟ್ ಗಳನ್ನ ಅಥವಾ ಸಂತೆನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಸಂಡೇ ಮಾರ್ಕೆಟ್ ಇಂದ ಶುರು ಆಗಿದೆ. ಈಗ ಮಾರ್ಕೆಟ್ ಫುಲ್ ನೋಡ್ಕೊಂಡ್ ಬರೋಣ ಇಲ್ಲಿ ಏನೇನೆಲ್ಲ ಇದೆ ಅಂತ. ಸೊ ಬನ್ನಿ ಹೋಗೋಣ. ಏನಂತ್ಯ? ನೋಡಿ, ಸಂಡೇ ಮಾರ್ಕೆಟ್ ಆಗಿರೋದ್ರಿಂದ ಇಲ್ಲಿ ತುಂಬಾ ಕ್ರೌಡ್ ಇರುತ್ತೆ. ಮತ್ತೆ ನಿಮ್ಮ ವಸ್ತುಗಳು ಇಲ್ಲಿ ಜೋಪಾನವಾಗಿರ್ಬೇಕು. ಭಾನುವಾರ ಮಾತ್ರ ಈ ಸೀನ್ ನೋಡಕ್ ಸಿಗೋದು. ಬಾಕಿ ಟೈಮ್ ಅಲ್ಲಿ ನೀವು ಇಲ್ಲಿ ಈ ರೀತಿ ನೋಡಕ್ ಆಗಲ್ಲ. ಹೌದಲ್ವಾ ಸರ್? ಓನ್ಲಿ ಸಂಡೇ ಮಾತ್ರ. ಬೇರೆ ದಿನ ಎಲ್ಲ ಈ ಎಲ್ಲಾ ಅಂಗಡಿಗಳು ಇವತ್ತು ಕ್ಲೋಸ್ ಆಗಿದೆ. ಯಾಕಂದ್ರೆ ಸಂಡೇ ಅವ್ರು ಇವತ್ತು ಫುಲ್ ರೆಸ್ಟ್. ಬೆಂಗಳೂರಲ್ಲಿ ತುಂಬಾ ಶಾಪಿಂಗ್ ಏರಿಯಾಗಳಿದೆ, ಆದ್ರೆ ಚಿಕ್ಕಪೇಟೆಯಲ್ಲಿ ಆಗೋಷ್ಟು ಕ್ರೌಡ್ ನೀವು ಬೇರೆ ಎಲ್ಲೂ ನೋಡಕ್ ಆಗಲ್ಲ. ಅಷ್ಟು ಕ್ರೌಡ್ ಇಲ್ಲಿರುತ್ತೆ. ಸರ್, ಈ ಮಾರ್ಕೆಟ್ ನ ಚೋರ್ ಬಜಾರ್ ಅಂತ ಹೇಳ್ತಾರಲ್ಲ ಸರ್? ಸಂಡೇ ಮಾರ್ಕೆಟ್ ಅಂತ ಮಾತ್ರ. ಈ ಮಾರ್ಕೆಟ್ ಹೆಸರು ಸಂಡೇ ಬಜಾರ್ ಮಾತ್ರ, ಚೋರ್ ಬಜಾರ್ ಅಲ್ಲ. ಸೆಕೆಂಡ್ ಹ್ಯಾಂಡ್ ವಸ್ತುಗಳು ಸಾಕಷ್ಟಿದೆ. ಆ ಸೆಕೆಂಡ್ ಹ್ಯಾಂಡ್ ಐಟಮ್ಗಳು ಎಲ್ಲೆಲ್ಲ ಇದೆ, ಯಾವ್ದೆಲ್ಲ ಇದೆ ಅದನ್ನ ನೋಡೋಣ. ಇಲ್ಲಿ ನೋಡಿ, ಇಲ್ಲೊಂದು ದೊಡ್ಡ ಪ್ರಪಂಚ ಇದೆ ಎಲೆಕ್ಟ್ರಿಕ್ ವಸ್ತುಗಳದ್ದು. ಸಿಸಿ ಕ್ಯಾಮ್ರಾ ಎಲ್ಲ, ಸಿಸಿ ಕ್ಯಾಮ್ರಾ ಯೂಸ್ ಆಗಿರೋದು. ವರ್ಕ್ ಆಗುತ್ತಾ ಇಲ್ಲ ಗೊತ್ತಿಲ್ಲ. 300 ರೂಪಾಯಿಗೆ ಒಂದು ಸಿಸಿ ಕ್ಯಾಮ್ರಾಗೆ 300 ರೂಪಾಯಿ. ಸೆಕೆಂಡ್ ಹ್ಯಾಂಡ್ ಎಲೆಕ್ಟ್ರಿಕ್ ಐಟಮ್ಸ್ ಗಳನ್ನ ಮಾರ್ತಾ ಇದ್ದಾರೆ. ನೋಡಿ, ಒಂದು ಲ್ಯಾಪ್ಟಾಪ್ ಇದೆ. ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಇಲ್ಲ ಗೊತ್ತಿಲ್ಲ. ಓಕೆನಾ? ಪ್ರೈಸ್ ಕೇಳೋಣ ಎಷ್ಟು ಅಂತ. ಸರ್, ಇದು ಲ್ಯಾಪ್ಟಾಪ್ ಎಷ್ಟು ಸರ್? 800 ರೂಪಾಯಿ. 800 ರೂಪಾಯಿ ಇಲ್ಲ, ನಾವು ವ್ಯಾಪಾರ ಮಾಡ್ತಿಲ್ಲ, ಜಸ್ಟ್ ಪ್ರೈಸ್ ಹೇಳ್ತಾ ಇದೀವಿ ಅಷ್ಟೇ. ಸೊ ಹಿಂಗೆ ಚಿಕ್ಕಪೇಟೆಯಲ್ಲಿ ನಿಮಗೆ ಸೆಕೆಂಡ್ ಹ್ಯಾಂಡ್ ಎಲೆಕ್ಟ್ರಿಕ್ ಐಟಮ್ಸ್ ಗಳು, ಬೇರೆ ಬೇರೆ ವಸ್ತುಗಳು ಆಲ್ರೆಡಿ ಯೂಸ್ ಮಾಡಿರೋದು ಮತ್ತೆ ಇಲ್ಲಿ ಮಾರಾಟ ಮಾಡ್ತಾರೆ. ಓಕೆನಾ? ಟಿವಿಗಳನ್ನ ಯಾವ ರೀತಿ ಇಲ್ಲಿ ಸೇಲ್ ಮಾಡ್ತಾ ಇದಾರೆ ನೋಡಿ. MI ಕಂಪನಿದು, ಸ್ಯಾಮ್ಸಂಗ್ ಕಂಪನಿದು, LG ಕಂಪನಿದು. ಆದ್ರೆ ಟಿವಿಗೆ ಎಷ್ಟು ಪ್ರೈಸ್ ಸರ್? 43,600. ಇದು MI 15,000, 55. ಇದು 10,000. 50 ಇಂಚು ಸ್ಯಾಮ್ಸಂಗ್. ಚೆಕ್ ಮಾಡಿ ಕೊಡ್ತೀನಿ, ಇಲ್ಲ ಚೆಕ್ ಮಾಡಿ ಕೊಡ್ತೀವಿ. ಚಿಕ್ಕಪೇಟೆಯಲ್ಲಿ ಎಲೆಕ್ಟ್ರಿಕ್ ಐಟಮ್ಸ್ ಗಳು ಸೇಲ್ ಮಾಡ್ತಾ ಇದ್ದಾರೆ. ಫಸ್ಟ್ ಕ್ವಶನ್ ಬರೋದೇನಂದ್ರೆ, ಮನೆಗೆ ತಗೊಂಡ್ ಹೋಗಿದ್ಮೇಲೆ ಅದು ವರ್ಕ್ ಆಗುತ್ತಾ ಅಂತ. ವರ್ಕ್ ಆಗಿಲ್ಲ ವಾಪಸ್ ಬೇರೆ ಟಿವಿ ಕೊಡ್ತೀವಿ. ವರ್ಕ್ ಆಗಿಲ್ಲ ಅಂದ್ರೆ ವಾಪಸ್ ಬೇರೆ ಮತ್ತೆ ಕೊಡ್ತಾರೆ. ಬನ್ನಿ ಚಿಕ್ಕಪೇಟೆಗೆ ಒಂದ್ಸಲ, ಸಂಡೇ ಮಾರ್ಕೆಟಿಗೆ ಒಂದ್ಸಲ ನೋಡಿ. ಇಲ್ಲಿ ಸಾಕಷ್ಟು ಬೇರೆ ಬೇರೆ ವಸ್ತುಗಳು ಆಲ್ರೆಡಿ ಯೂಸ್ ಮಾಡಿರೋದು ಮತ್ತೆ ಯೂಸ್ ಮಾಡಬಹುದು. ಸೊ ನನಗನ್ಸುತ್ತೆ ಇದರಿಂದ ವಸ್ತುಗಳ ಏನು ಮ್ಯಾನುಫ್ಯಾಕ್ಚರಿಂಗ್ ಇದೆ ಅದು ಕಡಿಮೆ ಆಗುತ್ತೆ. ಇಲ್ಲೊಂದು ಅಂಗಡಿ ಇದೆ, ಬಟ್ಟೆಗಳ ರಾಶಿ ಇದೆ. ಕೇಳಿಸ್ಕೊಂಡ್ರಾ? 20 ರೂಪಾಯಿ ಅಂತೆ. 20 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಮಾತ್ರ ಅಲ್ಲ, ಸಾಕಷ್ಟು ಅಂಗಡಿಗಳಿದೆ. 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿಗೆ ಬಟ್ಟೆಗಳು ಸಿಗುತ್ತೆ. ಇಲ್ಲಿಂದ ಬಟ್ಟೆಗಳೇ ಆಯ್ತಾ. ಬ್ರೋ ಎಷ್ಟಂತೆ ಈ ಪ್ಯಾಂಟಿಗೆ? ನೋಡಿ, 80 ರೂಪಾಯಿ ಪ್ಯಾಂಟ್. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಈ ಪ್ಯಾಂಟಿಗೆಲ್ಲ 30 ರೂಪಾಯಿ ಅಂತೆ. ಸೊ ಚಿಕ್ಕಪೇಟೆ ವಿಶೇಷ ಇದಕ್ಕೆ. ಇನ್ನು ಮುಂದೆ ನೋಡ್ತಾ ಹೋಗೋಣ, ಸುಮಾರು ವಸ್ತುಗಳು ನೋಡಕ್ ಸಿಗುತ್ತೆ. ಬನ್ನಿ. ಫಾರಿನರ್ಸ್ ಕೂಡ ಇಲ್ಲಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ಇವ್ರು ಎಲ್ಲಿಂದ ಬಂದಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಸಂಡೇ ಮಾರ್ಕೆಟ್ ಫುಲ್ ಪಾಪ್ಯುಲರ್ ಆಗಿದೆ ನೋಡಿ. ಓನ್ಲಿ 100. ಯಾರು ಸರ್? ಸುಶೀಲಾ
ಓ, ಬೆಳಿಗ್ಗೆ ಶುರುವಾಗಿ ಸಂಜೆ ತನಕನೂ ಇದೇ ಜೋಶಲ್ಲಿ ಇಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ. ಸೂಪರ್ ಸರ್, ಸ್ಟೈಲ್ ಚೆನ್ನಾಗಿದೆ ನಿಮ್ದು. ನಾವು ಇದು ಸಂಡೆ ಬಜಾರ್ಗೆ 40 ವರ್ಷದಿಂದ ಬರ್ತಾ ಇರೋದು. ಓಕೆ, ವ್ಯಾಪಾರ ಎಲ್ಲ ಹೇಗಿದೆ? ವ್ಯಾಪಾರ ನಾಲ್ಕು ಕ್ಲಾಸ್ ಓದಿರೋದು ನಾವು. 4ನೇ ಕ್ಲಾಸ್ ಓದಿದ್ದೀರಾ? 5ನೇ ಕ್ಲಾಸ್ಗೆ ಸಂಡೆ ಬಜಾರ್ಗೆ ಬಂದಿರೋದು. 4ನೇ ಕ್ಲಾಸ್ ತನಕ ಓದಿ 5ನೇ ಕ್ಲಾಸಿಗೆ ಇಲ್ಲೇ ಇಲ್ಲಿ ಬಂದಿರೋದು. ಅವಾಗ್ನಿಂದ ವ್ಯಾಪಾರ ಮಾಡ್ತಾ ಇರೋದು ನಾವು. ಓಕೆ. ಸಂಡೆ ಬಜಾರ್ ನಲ್ಲಿ ಎಲ್ಲಾರ್ಗು ಐತೆ. ಬಡವ್ರಿಗೆ ಬಂಗಾರ, ಸೌಕರ್ಗೆ ಸಿಂಗಾರ. ಚೆನ್ನಾಗಿದೆ. 100 ರೂಪಾಯಿಗೆ ಶರ್ಟು, 150 ರೂಪಾಯಿಗೆ ಪ್ಯಾಂಟು. ಸಂಡೆ ಬಜಾರ್ನ ಮುಂಚೆ ಚೋರ್ ಬಜಾರ್ ಅಂತ ಇಲ್ಲ ನಾನು ಹೇಳ್ತಾ ಇದ್ದೀನಲ್ಲ, 40 ವರ್ಷದಿಂದ ನಾನು ಬರ್ತಾ ಇರೋದು. ಇವಾಗವರೆಗೂ ಅಂತ ಬಟ್ ಇದು ಮಾಡಲ್ಲ ಏನು. ಇಲ್ಲಿ ಎಲ್ಲ ಒಳ್ಳೇದೇ ಮಾಡೋದು. ಓಕೆ, ಯಾರನ್ನ ಇರ್ಲಿ. ಓಕೆ. ಆದ್ರೆ ಸೆಕೆಂಡ್ ಹ್ಯಾಂಡ್ ವಸ್ತುಗಳು ಸಿಗುತ್ತೆ, ಹೊಸದು ಎಲ್ಲ ಇರ್ತದೆ. ಸಿಗುತ್ತೆ. ನೋಡಿ ಇಲ್ಲಿ ಸೆಕೆಂಡ್, ಇಲ್ಲಿ ರಿಜೆಕ್ಟ್, ಅಲ್ಲಿ ಹೊಸದು, ಅಲ್ಲಿ ಹೊಸದು, ಅಲ್ಲಿ ಹೊಸದು. ಓಕೆ. ಏನು ಈ ಚಿಕ್ಕಪೇಟೆ ಮಾರ್ಕೆಟ್ ನ ಚೋರ್ ಬಜಾರ್ ಅಂತ ಹೇಳ್ತಾ ಇದ್ರು, ಅದು ಹೇಳ್ಬಾರ್ದು, ಹೇಳ್ಬಾರ್ದು, ತಪ್ಪದು. ಏನಕ್ಕಂದ್ರೆ ಬಡವ್ರಿಗೆ ಇದು ಒಂದು ಇದು ಏನಕ್ಕಂದ್ರೆ ಇದು ಸಂಡೆಗೆ ಮಾತ್ರ ಎಲ್ಲಾರು ಓಪನ್ ಮಾಡ್ತಾರೆ. ಪೊಲೀಸ್ ಅವರು ಏನ್ ಹೇಳ್ತಾರೆ, ಸಂಡೆ ಬಜಾರ್ ನಲ್ಲಿ ತಗೊಳ್ಳಲ್ಲ ಪಾಪ, ಬಡವರು ಇರ್ತಾರೆ, ಸೌಕರ್ಯ ಇರ್ತಾರೆ. ಸೌಕರ್ಯನಲ್ಲಿ ಶೋರೂಮ್ ನಲ್ಲಿ ಬರ್ತಾರೆ, ಬಡವರು ಇಲ್ಲಿ ಬರ್ತಾರೆ. ಬಡವ್ರಿಗೆ ಬಂಗಾರ, ಸೌಕರ್ಯಕ್ಕೆ ಸಿಂಗಾರ. ಡೈಲಾಗ್ ತುಂಬಾ 100 ರೂಪಾಯಿಗೆ 100 ಟೈಗರ್ ಕಾ ಲಾಸ್ಟ್ ಫೈಟ್. ಮುಂಗಾರ ಮಳೆ ಮೈಯೆಲ್ಲ ಕೊಳೆ. ಫೋನ್ ಪೇ ಐತೆ, ಗೂಗಲ್ ಪೇ ಐತೆ, ಭಾರತ್ ಪೇ ಐತೆ, ಸ್ಕ್ಯಾನರ್ ಐತೆ, ನಂಬರ್ ಐತೆ, ಕ್ಯಾಶ್ ಐತೆ. ಮಾಲ್ ಭಾರಿ ಮಾರಾ ಮಾರಿ, ಘರ್ ಮೇ ಬೇಟಿ ರಾಜ್ಕುಮಾರಿ, ಬಾದಾಮ್ ಪಿಸ್ತಾ ದಿಮಾಗ್ ಮೇ ಗುಸ್ತಾ. ಎಲ್ಲಾ ಡೈಲಾಗ್ಸ್ ವೈರಲ್. ಸೋಬಾರ್ ಸುಸ್ತಾ. ಬಡವ್ರಿಗೈತೆ, ಸೌಕರ್ಯಗೈತೆ, ಫುಲ್ಲು ಐತೆ, ಹಾಫು ಐತೆ, ದೊಡ್ಡದೈತೆ, ಚಿಕ್ಕದೈತೆ. ಪುಷ್ಪ 3 ಪುಷ್ಪ 3 ಇದೆ ನನ್ನದು. ನಂದಿದೆ. ನೋಟಿಫಿಕೇಶನ್ ಆಫ್ ಆಗಿದೆ, ಆನ್ ಮಾಡ್ಕೊಟ್ಟು. ಓಕೆ, ಥ್ಯಾಂಕ್ ಯು ಸರ್. ಸರ್ ಡೈಲಾಗ್ ಗಳು ಕೇಳ್ಬಿಟ್ಟು ಇನ್ನೂ ಜೋಶ್ ಬಂತು. ಮಾರ್ಕೆಟ್ ನ ನೋಡ್ಕೊಂಡ್ ಬರೋಣ. ನೋಡಿ, ಈ ಮಾರ್ಕೆಟ್ ಅಲ್ಲಿ ಕಾರ್ ಬರೋದಂದ್ರೆ ಸಾಮಾನ್ಯ ಅಲ್ಲ, ಇದು ಒಂಥರ ಅಡ್ವೆಂಚರಸ್. ಆಯ್ತಾ? ನೋಡಿ, ಇಲ್ಲಿ ಬುಕ್ಸ್ ಗಳಿದೆ, ಸಾಕಷ್ಟು ವಸ್ತುಗಳಿದೆ, ಮತ್ತೆ ಯೂಸ್ ಆಗುತ್ತೆ. ಸೋಲಾರ್ ಪ್ಯಾನಲ್ ಅಲ್ವಾ ಸರ್? ಎಷ್ಟು ಸರ್ ಇದು? 150 ರುಪೀಸ್. ನೋಡ್ತಾ ಹೋಗೋಣ ಇನ್ನು ಈ ಮಾರ್ಕೆಟ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ವಸ್ತುಗಳು ಏನೆಲ್ಲ ಸಿಗುತ್ತೆ ಅಂತ. 100 ಎಲ್ಲದಕ್ಕೂ 100. ನಿಜವಾಗ್ಲೂ ಸಖತ್ತಾಗಿದೆ. ಎಲ್ಲ 100 ಸರ್? ಚೆನ್ನಾಗಿದೆ. ಈ ಮಾರ್ಕೆಟಿಗೆ ಚೋರ್ ಬಜಾರ್ ಅಂತ ಹೇಳ್ತಾರಲ್ಲ ಸರ್? ಇಲ್ಲ ಸುಳ್ಳು ಇದು. ಅವರು ಬೇರೆ ಬರ್ತಾರೆ, 3rd ಕ್ಲಾಸ್ ಅವರು ಬರ್ತಾರೆ ಹೋಗ್ತಾರೆ. 3rd ಕ್ಲಾಸ್ ಅವರು ಪಾಕೆಟ್ ಅವರು ಹೊಡಿತಾರೆ, ಪಾಕೆಟ್ ಗಿಟ್ ಹೊಡಿತಾರೆ. ಅವ್ರು 3rd ಕ್ಲಾಸ್ ಮಾಡೋದು. ಅವರು ಎಲ್ಲ ಪೊಲೀಸ್ ಅವರು ಎಲ್ಲ ಅವ್ರಿಗೆ ಕರೆಕ್ಟ್ ಆಗಿ ಇನ್ಫಾರ್ಮ್ ಮಾಡ್ತಾರೆ, ಫಾಲೋ ಮಾಡ್ತಾರೆ. ಪೊಲೀಸ್ ಅವರು ರಿಪೋರ್ಟ್ ಮಾಡ್ತಾರೆ ನಮ್ಗೆ ವ್ಯಾಪಾರ ಜನ. ಸ್ವಲ್ಪ ಪೊಲೀಸ್ ಅವರು ಇದ್ದಾರೆ, ಬಜಾರ್ ಇರ್ತಾರದು, ಇಲ್ಲ ಇರಲ್ಲ ಇಲ್ಲಿ. ಇಲ್ಲಿ ಇಷ್ಟು ಕ್ರೌಡ್ ಇರುತ್ತೆ, ಇಲ್ಲಿ ಬರ್ತಾರಲ್ಲ ಕಸ್ಟಮರ್, ಅವ್ರದ್ದು ಕೆಲವು ಟೈಮ್ ಕಳ್ತನ ಆಗುತ್ತೆ. ಆದ್ರೆ ಈಗ ಪೊಲೀಸ್ ವ್ಯವಸ್ಥೆ ಚೆನ್ನಾಗಿದೆ, ಹಾಗಾಗಿ ಇಲ್ಲೇನ್ ಆ ರೀತಿ ಕಳ್ತನ ಆಗಲ್ಲ. ಸೊ ಮುಂಚೆ ಎಲ್ಲ ತುಂಬಾ ಆಗ್ತಾ ಇತ್ತು. ಬಜಾರ್ ಒಳಗೆ ಎಲ್ಲ ಬಜಾರ್ ಎಲ್ಲ ಕರೆಕ್ಟ್ ಐತೆ. ಪೊಲೀಸ್ ಅವರು ಈ ಸೆಟ್ಟಿಂಗ್ ಬರೋಬರ್ ಐತೆ. ಪೊಲೀಸ್ ಅವರು ಬೆಳಗ್ಗೆ ಎಲ್ಲ ಕರೆಕ್ಟ್ ಆಗಿ ಮಾಡ್ತಾರೆ. ಸರ್, ನಮಿಗೂ ಒಂದ್ ಅಂಗಡಿ ಬೇಕಲ್ಲ, ನಾವು ಇಬ್ರು ಪ್ಲಾನ್ ಮಾಡ್ತಾ ಇದೀವಿ ಏನಾದ್ರು ಸೇಲ್ ಮಾಡೋಣ ಅಂತ. ಜಾಗ ಸಿಗುತ್ತಾ? ಜಾಗ ಇಲ್ಲಿ ಸಿಗಲ್ಲ, ಇಲ್ಲೆಲ್ಲೂ ಜಾಗ ಇಲ್ಲ. ಇಲ್ಲಿ ಜಾಗ ಇಲ್ಲ, ಫುಲ್ ಆಗ್ಬಿಟ್ಟಿದೆ. ಕೆಲವರಿಗೆ ಒಂದು ಹಾಬಿ ಇರುತ್ತೆ, ಆಂಟಿಕ್ ಅಂದ್ರೆ ಪುರಾತನದು ಹಳೇ ಕಾಲದ ವಸ್ತುಗಳನ್ನೆಲ್ಲ ಕಲೆಕ್ಟ್ ಮಾಡೋದು ಹವ್ಯಾಸ ಇರುತ್ತೆ. ಸೊ ಅಂತವ್ರು ಕೂಡ ಇಲ್ಲಿ ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡಬಹುದು. ಎಷ್ಟು ಪ್ರೈಸಿಗೆ ಹೇಗೆ ಮಾರ್ತಾ ಇದಾರೆ ಅಂತ ನಾವು ಕೇಳೋಣ. 20 ಪೈಸೆ ಕಾಯಿನ್. ನಾವೆಲ್ಲ ಚಿಕ್ಕವರಿದ್ದಾಗ ಈ 20 ಪೈಸೆನ ನಾವು ನೋಡಿದೀವಿ. ಈಗಿನ ಮಕ್ಳಿಲ್ಲ, ಯಾಕಂದ್ರೆ ನಾವೆಲ್ಲ 90s ಆ ದಶಕದಲ್ಲಿ ಹುಟ್ಟಿರೋರು. ಸೊ ನಾವೆಲ್ಲ 20 ಪೈಸೆ ಕಾಯಿನ್ ನ ನೋಡಿದೀವಿ. ಒಂದು ಕಾಯಿನಿಗೆ ಎಷ್ಟು ಸರ್? ಒಂದು ಕಾಯಿನಿಗೆ 10 ರೂಪಾಯಿ ಅಂತೆ. ಎಲ್ಲಾ ಕಾಯಿನಿಗೂ ಸೇಮ್ ಪ್ರೈಸ್? ಡಿಫ್ರೆಂಟ್ ಪ್ರೈಸ್ ಇದೆ. ಓಕೆ. ಗಣಪತಿ ಇದೆ, ಹಿತ್ತಾಳೆ. ಎಷ್ಟು? 800 ರುಪೀಸ್. ಇದು ಏನ್ ಸರ್? ಇದು ಈ ಬೆರಳಲ್ಲಿ ಇರೋದು? ಇದರಲ್ಲಿ ಹಾವು ಇದೆ. ಹಾವಿದೆ. ಇದು ಸಿಂಹನ? ಸಿಂಹ ಇದೆ, ಅದರಲ್ಲಿ ದುಡ್ಡು ಇದೆ, ಅದರಲ್ಲಿ ಚಿನ್ನ ಇದೆ, ಇದರಲ್ಲಿ ಗೋಲ್ಡ್ ಇದೆ. ಅಂದ್ರ ನಿನ್ನ ಹತ್ರ ಭರ್ಜರಿ ದುಡ್ಡು ಐತಿ ಅಂತ ಎಲ್ಲ ಹಿತ್ತಾಳೆ. ಇವ್ರ ಶಾಪ್ ಅಲ್ಲಿರೋ ಎಲ್ಲ ಐಟಮ್ಸ್ ಹಳೆ ವಸ್ತುಗಳು, ಆಂಟಿಕ್ ಪೀಸಸ್ ಎಲ್ಲ. ನನಗಿದು ವಿಶೇಷ ಅಂತ ಅನಿಸ್ತು. ಇದು ಲಾಕ್. ಇದೆಷ್ಟಿರ್ಬೋದು ಮೇಡಮ್? 1200 1000 ರೂಪಾಯಿಗೆ ಕೊಡ್ತಾರೆ. ಆಕ್ಚುಲಿ ತುಂಬಾ ಡಿಫ್ರೆಂಟ್ ಆಗಿದೆ. ಎಲ್ಲಿ ತಗೊಂಡಿ ಸರ್ ಇದನ್ನ? ಓಕೆ. ನೋಡಿ, ಕಾಲ್ಗೆಜ್ಜೆ ನಾದದಲ್ಲಿ ನನ್ನ ಗುಂಡಿಗೆ ಗೂಡು ಇದೆ. ಎಷ್ಟು ಸರ್ ಕಾಲ್ಗೆಜ್ಜೆ? ಇದು ಜೋಡಿ ಇದೆ 800 ರೂಪಾಯಿ. ಫೈನಲ್ ರೇಟ್
ಓಕೆ, ಇಲ್ಲ ಸರ್ ನಾವು ವ್ಯಾಪಾರ ಮಾಡ್ತಿಲ್ಲ, ಬಟ್ ವಸ್ತುಗಳ ಬಗ್ಗೆ ಹೇಳ್ತಾ ಇದೀವಿ ಅಷ್ಟೇ. ಯಾರಾದ್ರೂ ಭರತನಾಟ್ಯಂ ಪ್ರಿಯರಿದ್ರೆ, ಇಂಥ ವಸ್ತುಗಳೆಲ್ಲ ತಗೊಳ್ಳೋ ಹವ್ಯಾಸ ಇದ್ರೆ, ತುಂಬಾ ಹಳೆ ಕಾಲದಂತೆ ಇದು, ಕಲೆಕ್ಟ್ ಮಾಡ್ಕೊಳ್ಳಿ. ಹಾಟ್ ಬಾಕ್ಸ್ ಇದೆ, ಕರೆಂಟಿಂದ ಹಾಟ್ ಬಾಕ್ಸ್ ಎಷ್ಟು ಸರ್? 700. ಮೇಡಮ್ ಅವರು ಅಂದ್ರೆ ನಮ್ಮ ಅಧ್ಯಕ್ಷರು ಮನೆ ಮಾಡ್ತಾರೆ, ಹೊಸ ಮನೆ ಮುಂದೊಂದ್ ದಿನ ಮಾಡಿದಾಗ ಇದೇ ಲೈಟ್ ಯೂಸ್ ಮಾಡ್ಬೇಕು ನೀವು. ಹೌದು, ಎಷ್ಟು ಸರ್? 450 ರೂಪಾಯಿ ಅಂದ್ರೆ ಇನ್ನೂ ಕಮ್ಮಿಗೆ ಸಿಗುತ್ತೆ ಅಲ್ವಾ ಸರ್? ಸರ್ ಇಲ್ಲಿ ಚೆಕ್ ಮಾಡಿ ತಗೊಂಡ್ ಹೋಗ್ಬೋದಾ? ಚೆಕ್, ಹೌದು ಸರ್, ಚೆಕ್ ಮಾಡಿ ಕೊಡಲ್ಲ, ಹೆಂಗಿದೆ ಹಂಗ್ ತಗೊಂಡ್ ಹೋಗ್ಬೇಕು. ವಾಪಸ್ ಮಾಡ್ಬೋದಾ ವರ್ಕ್ ಆಗಿಲ್ಲ ಅಂದ್ರೆ? ನೋಡಿ, ವಾಪಸ್ ಮಾಡ್ಬೋದಂತೆ ವರ್ಕ್ ಮಾಡಿಲ್ಲ ಅಂದ್ರೆ. ಓಕೆ, ಎಕ್ಸ್ಚೇಂಜ್ ಆಫರ್ ಇದೆ. ಬೋಟ್ ಇಂದು ಇಯರ್ಫೋನ್ ಇದೆ, ಎಷ್ಟು ಸರ್ ಇದು? 350 ರುಪೀಸ್. ಚಾರ್ಜಿಂಗ್ ವೈರ್ ಇದೆಷ್ಟಿರ್ಬೋದು? 50 ರುಪೀಸ್ ಮಾತ್ರ. ಇದು ಬ್ಲೂಟೂತ್ ಸ್ಪೀಕರ್ ಎಲ್ಲ ಕೊಡಿ ನೋಡೋಣ. 300, 200 ಮತ್ತೆ 250 ರುಪೀಸ್. ಆಮೇಲೆ ಇದೆಲ್ಲ ವರ್ಕ್ ಆಗುತ್ತಲ್ಲ? 100% ಓಲ್ಡ್ ಏನಿಲ್ಲ. ಓಕೆ, ಇದು ನೋಡಿ, ಇದು 50 ರುಪೀಸ್. ಏನದು? ಇಯರ್ಫೋನ್ ಹೆಡ್ಸೆಟ್ ಎಲ್ಲ 50 ರುಪೀಸ್. ಇದು ಬೇಕಾ ನೋಡಿ, 100. ಸ್ವಲ್ಪ ಒಳ್ಳೇದು, ಒಳ್ಳೆ ಕ್ವಾಲಿಟಿದು 100 ರುಪೀಸ್. ಮೊಬೈಲ್ ಸ್ಟ್ಯಾಂಡ್ ಎಲ್ಲ ಇದೆ, ಕ್ವಾಲಿಟಿ ಚೆನ್ನಾಗಿದೆ. ಎಷ್ಟು ಸರ್ ಇದು? 150 ರುಪೀಸ್. ಇದು ಡೆಸ್ಕ್ಟಾಪ್ ಅಲ್ಲಿ ವರ್ಕ್ ಮಾಡ್ತಾ ಮೊಬೈಲ್ ಇಟ್ಕೋಬಹುದು ಇದನ್ನ. ಇದೆಷ್ಟು? 100 ರುಪೀಸ್ ಅಷ್ಟೇ. ಹಾ ನೋಡಿ, ಪರವಾಗಿಲ್ಲ, ಇದು ಆಕ್ಚುಲಿ ಕ್ವಾಲಿಟಿ ಇದೆ ಆಯ್ತಾ. 100 ರುಪೀಸ್. ಓಕೆ, ಅಯ್ಯೋ ಬ್ರೋ ಸಾರಿ. ಹಾ, ಇವ್ರ ಅಂಗಡಿಯಲ್ಲಿ ಆಕ್ಚುಲಿ ಕ್ವಾಲಿಟಿ ಐಟಮ್ ನಾನು ನೋಡಿರೋದು ಮೊಬೈಲ್ ಹೋಲ್ಡರ್, ಕ್ವಾಲಿಟಿ ಚೆನ್ನಾಗಿದೆ, 100 ರುಪೀಸ್. ಹಾ, ಬಾಕಿ ಇದೆಲ್ಲ ನೀವು ನೋಡಿ, ನಿಮಗೆ ಚೆನ್ನಾಗಂತ ಅನ್ಸಿದ್ರೆ ನೀವು ತಗೊಳ್ಳಿ. ಚಿಕ್ಕಪೇಟೆಯಲ್ಲಿ ಎಲ್ಲಾ ವಸ್ತುಗಳು ಕ್ವಾಲಿಟಿ ಇರುತ್ತಂತ ಇಲ್ಲ, ಬಟ್ ಕೆಲವೊಂದು ನಿಜವಾಗ್ಲೂ ಒಳ್ಳೆ ಕ್ವಾಲಿಟಿ ಇದೆ ಅಂಡ್ ಪ್ರೈಸ್ ಕೂಡ ಕಡಿಮೆನೇ ಇದೆ, ಕೊಡ್ಬೋದು. ಈ ಮಾರ್ಕೆಟಿಗೆ ಚೋರ್ ಬಜಾರ್ ಅಂತ ಹೇಳ್ತಾರೆ, ಆದ್ರೆ ನಾವೇನಾದ್ರೂ ಇಲ್ಲಿ ಚೋರ್ ಬಜಾರ್ ಅಂತ ಹೋಗಿ ಅವ್ರಿಗೆ ಕೇಳಿದ್ರೆ, ಸಾರಿ ಮೇಡಮ್ ನಿಮಗೆ ಕೇಳ್ಬಿಡ್ತೀನಿ, ಈ ಸಂತೆಗೆ ಚೋರ್ ಬಜಾರ್ ಅಂತ ಹೇಳ್ತಾರೆ, ಹೌದಾ? ಯಾಕೆ? ಡೋರ್ ಬಜಾರ್ ಗೊತ್ತಿಲ್ಲ, ಸಂಡ ಬಜಾರ್ ಅಂತ ಗೊತ್ತು. ಈ ಮಾರ್ಕೆಟಿಗೆ ಚೋರ್ ಬಜಾರ್ ಅಂತ ಹೇಳಂಗಿಲ್ಲ. ನೋಡಿ, ಒಂದು ಐರನ್ ಬಾಕ್ಸ್ ಇದೆ, ಅದು ಸ್ವಲ್ಪ ವಿಶೇಷ. ಇದು ನೋಡೋಣ. ಅಯ್ಯಪ್ಪ, ಹೆವಿ ಇದೆ. ಎಷ್ಟು ಸರ್ ಇದು? 10,000 ರುಪೀಸ್. ಯಾವ ಕಾಲದ ಇರ್ಬೋದು ಇದು ಅಮ್ಮ? ಓಕೆ, ಒಂದು 5 kg ಇರ್ಬೋದಾ? 7 kg ಇದೆ. ಓಕೆ ನೋಡಿ, ಐರನ್ ಬಾಕ್ಸಿಗೆ 10,000 ರುಪೀಸ್. ಹಿತ್ತಾಳೆದು. ನಿಮ್ಮ ಅಂಗಡಿಗೆ ಹೇಗ್ ಬಂತು ಅಂದ್ರೆ? ನೀವು ಬೇರೆ ಕಡೆ ಪರ್ಚೇಸ್ ಮಾಡ್ತೀರಾ? ಎಲ್ಲ ಸೆಕೆಂಡ್ ಹ್ಯಾಂಡ್ ಐಟಮ್ಸ್ಗಳೇ ಅಲ್ವಾ? ಸೊ ಹೀಗೆ ಕೆಲವರು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಇನ್ ಕೆಲವರು ಕೋಪ ಮಾಡ್ಕೊಳ್ತಾ ಇದ್ದಾರೆ. ಸೊ ಎಲ್ಲಾ ರೀತಿ ಜನಗಳು ನಾವು ನೋಡ್ಬೋದು ಈ ಮಾರ್ಕೆಟ್ ಅಲ್ಲಿ. ಶೂಟ್ ಮಾಡೋದು ಬೇಡ. ಓಕೆ, ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಸರ್ ಬಿಸಿ ಇದ್ದೀರಾ? ಇದೆಷ್ಟು? ಎಷ್ಟು ಇದು? 800 ರೂಪಾಯಿ. ಓಕೆ, ಅಬ್ಬಾ ತುಂಬಾ ವೆಯ್ಟ್ ಇದೆ ಸರ್. ಕಬ್ಬಣದಲ್ವಾ ಇದು? ಕಬ್ಬಣದು. ಹೆಚ್ಚು ಕಡಿಮೆ ಒಂದು 10 kg ಇರ್ಬೋದಾ? ಹಾ, ಇದ್ರಲ್ಲಿ ಅಡ್ಗೆ ಮಾಡ್ತಾ ಇದ್ರು ಮುಂಚೆ. ಕ್ಯಾಮ್ರಾಮ್ಯಾನ್ ಫೋಕಸ್ ಕರೋ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಹಳೇದಲ್ವಾ ಇದು? ಹಳೆ ರೇಡಿಯೋ. ಹೆಂಗ್ ಬ್ರೋ ಇದು? ಶೆಲ್ಲಿಂದ ಕರೆಂಟ್ ಇಂದ? ಶೆಲ್ಲಿಂದ. ಈಗೆಲ್ಲ ಶೆಲ್ ಯೂಸ್ ಮಾಡೋರು ಬಹಳ ಕಡಿಮೆ, ಬಟ್ ಆದ್ರೂ ಕೆಲವರಿಗೆ ಇದೆಲ್ಲ ತಗೊಳಕ್ ಖುಷಿ ಆಗುತ್ತೆ. ಓಕೆ, ನಮ್ದು ಬ್ಯಾಟ್ರಿ ಡೌನ್ ಆಗ್ತಾ ಇದೆ, ಮಾರ್ಕೆಟ್ ಸುತ್ತಾ ಇದೀವಿ, ಸುಸ್ತಾಗ್ತಾ ಇದೆ. ಸೊ ಇದೆಲ್ಲ ಎಂತ? ಇಲ್ಲಿ ಹೆಚ್ಚು ಈ ಕಡೆ ಬರೋ ಓಕೆ, ಚಿಕ್ಕಪೇಟೆಯಲ್ಲಿ ಸಾಕಷ್ಟು ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ಇನ್ನೂ ಸ್ವಲ್ಪ ವಸ್ತುಗಳಿದೆ, ಇನ್ನೂ ವಿಚಿತ್ರ ಏನು ವಸ್ತುಗಳು ನೋಡಕ್ ಸಿಗುತ್ತೆ, ನೋಡ್ತಾ ಹೋಗೋಣ ಬನ್ನಿ. ಈ ಅಂಗಡಿಯಲ್ಲಿ ತೂಕದ ಕಲ್ಲು ಅದೆಲ್ಲ ತುಂಬಾ ಇದೆ. ಸೊ ಅದನ್ನು ಸೇಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಸುತ್ಕೆ ಇದೆ, ಚೈನ್ಗಳಿದೆ, ಆಮೇಲೆ ಸ್ಪಾನರ್ಸ್ ಗಳೆಲ್ಲ ಇದೆ, ವೆಹಿಕಲ್ ಯೂಸ್ ಮಾಡುವಂತ ಐಟಮ್ಸ್ ಗಳೆಲ್ಲ ಇದೆ. ಎಲ್ಲ ತುಕ್ಕಿಡ್ದಿದೆ. ಕ್ಲೀನ್ ಮಾಡ್ಕೊಂಡು ಮತ್ತೆ ಯೂಸ್ ಮಾಡ್ಕೋಬಹುದು.
ಸರ್ ಡಂಬಲ್ ಪ್ರೈಸ್ ಹೇಗಿರ್ಬೋದು? ಕೆಜಿ ಮೇಲೆ ಡಿಪೆಂಡ್ ಆಗುತ್ತಲ್ಲ ಸರ್. ಇದು ಎಷ್ಟು ಕೆಜಿ ಇದೆ? 5 ಕೆಜಿ ಇದೆ. ಇದು ಎಷ್ಟು ಜೋಡಿಗೆ? 1100. ಡಿಸ್ಕೌಂಟ್ ಮಾಡಿದ್ರೆ ಡಿಸ್ಕೌಂಟ್ ಮಾಡಿದ್ರೆ 1000 ರೂಪಾಯಿ ಆಯ್ತಾ? ಯಾರಾದ್ರೂ ಚಿಕ್ಕಪೇಟೆಗೆ ಬಂದು ಡಂಬಲ್ಸ್ ಮತ್ತು ಬಾರ್ಬೆಲ್ಸ್ ಎಲ್ಲ ತಗೊಳ್ಳೋದಾದ್ರೆ ಅಂಕಲ್ ಹತ್ರನೇ ತಗೊಳ್ಳಿ ಆಯ್ತಾ? ಓಕೆ ಸರ್. ಇನ್ನು ಈ ಮಾರ್ಕೆಟ್ ಅಲ್ಲಿ ಹುಡುಕಾಟ ಏನಂದ್ರೆ ವಿಚಿತ್ರ ವಸ್ತುಗಳೇನಾದ್ರೂ ನೋಡಕ್ ಸಿಗುತ್ತಾ ಅಂತ, ಮತ್ತೆ ಸೆಕೆಂಡ್ ಹ್ಯಾಂಡ್ ಐಟಮ್ಸ್ ಗಳು ಏನೆಲ್ಲ ಇದೆ ಅಂತ. ಈಗ ಇಷ್ಟೊತ್ತು ನೀವು ನೋಡಿದ್ರಿ ಸಾಕಷ್ಟು ಸೆಕೆಂಡ್ ಹ್ಯಾಂಡ್ ಐಟಮ್ಸ್ ಗಳು ಇಲ್ಲಿ ಸೇಲ್ ಆಗ್ತಾ ಇದೆ. ಇದನ್ನ ಸಂಡೇ ಮಾರ್ಕೆಟ್ ಅಂತ ಹೇಳ್ತಾರೆ, ಸೆಕೆಂಡ್ ಹ್ಯಾಂಡ್ ಬಜಾರ್ ಅಂತ ಹೇಳ್ತಾರೆ, ಕೆಲವರು ಚೋರ್ ಬಜಾರ್ ಅಂತ ಹೇಳ್ತಾರೆ. ಚೋರ್ ಬಜಾರ್ ಅಂತ ಹೇಳಿದ್ರೆ ಇಲ್ಲಿರೋರು ಸಿಟ್ ಮಾಡ್ಕೊಂತಾರೆ, ಯಾಕಂದ್ರೆ ಇದು ಚೋರ್ ಬಜಾರ್ ಅಲ್ಲ, ಇದನ್ನ ಬರೀ ಸಂಡೇ ಬಜಾರ್ ಹೇಳ್ಬೇಕು ನೀವು ಅಂತ. ಮತ್ತೆ ಸಂಡೇ ಮಾತ್ರ ಇದು ಓಪನ್ ಇರೋದ್ರಿಂದ ಸಂಡೇ ಬಜಾರ್ ಅಂತ. ಒಂದು ಟ್ರೈಪೋಡ್ ಇದೆ ಇಲ್ಲಿ. ಎಷ್ಟು ಸರ್ ಇದು? ಇದೆಷ್ಟು ಸರ್? 400. ಓಕೆ. ಇನ್ನೊಂದು ವಿಶೇಷ ಇಲ್ಲಿ ಏನಿದೆ ಗೊತ್ತಾ? ಕ್ಯಾಮ್ರಾ ಇದೆ. ಕ್ಯಾಮ್ರಾ ಎಷ್ಟು ಸರ್? ಇದು ವಿಶೇಷ. 20 ರುಪೀಸ್ ಅಂತೆ. ವರ್ಕ್ ಆಗುತ್ತೆ ಸರ್? ವರ್ಕ್ ಆಗಲ್ಲ, ಬರೀ 20 ರುಪೀಸ್ ಆಯ್ತಾ? ಸುಮ್ನೆನಾ ಸರ್? ಇದು 20 ರೂಪಾಯಿ ಅಲ್ವಾ? ವರ್ಕ್ ಆಗುತ್ತಾ? ಮತ್ತೆ ಅದು ಪಾರ್ಟ್ಸ್ ತಗೊಂಡು ಹೋಗ್ತಾರೆ. ಪಾರ್ಟ್ಸ್ ಬೇರೆ ತಗೊಂಡು ಹೋಗ್ತಾರಾ? ಸರ್ ಫೈನಲಿ ಎಷ್ಟು ಪ್ರೈಸ್ ಕೊಡ್ತೀರಾ ನೀವು? ಇಲ್ಲ, ಅದು ಗಿರಾಕಿ ಬಂದ್ರೆ ಹೇಳೋದು, ನಿಮ್ಗೆಲ್ಲ ಹೇಳೋಂಗಿಲ್ಲ. ಹೇಳಲ್ಲ. ಹೌದಾ? ಓಕೆ ಸರಿ. ಇದು ನಮಗೆಲ್ಲ ಯೂಟ್ಯೂಬರ್ಸಿಗೆಲ್ಲ ಹೇಳಲ್ಲ ಅಂತೆ. ಕ್ಯಾಮ್ರಾ ತಗೊಳ್ಳೋರು ಯಾರಾದ್ರೂ ಮುಂದೆ ಬಂದ್ರೆ ಇದ್ರ ಪ್ರೈಸ್ ನಿಮಗೆ ಗೊತ್ತಾದ್ರೆ, ನೀವೇನಾದ್ರೂ ನನ್ನ ವಿಡಿಯೋ ನೋಡಿದ್ರೆ ಕಾಮೆಂಟ್ ಅಲ್ಲಿ ಹೇಳಿ ಆಯ್ತಾ? ತೋರ್ಸು ತೋರ್ಸು. ಓಕೆನಾ? ಓಕೆ. ಪಾಪ. By the way, Jomo. Sorry. Okay. Thank you. Nice to meet you. Oh, is it? Okay. Things are done. The brown and brought up. Definitely we can collab, sir. We can collab. Please follow on Thank you so much. Pleasure meeting Yeah. Thank you. Nice meeting you. Yes. Shoes price ಎಲ್ಲ ಹೇಗೆ ಸರ್? 100. ಬರೀ 100 ಅಂತೆ ನೋಡಿ. हाँ, आप सब्सक्राइब करना. आप भी आ रहे हैं? हाँ, ಸೆಕೆಂಡ್ ಹ್ಯಾಂಡ್ ಐಟಮ್ಸ್ ಗಳು ತುಂಬಾ ಸಿಗುತ್ತೆ. ಸೆಕೆಂಡ್ ಹ್ಯಾಂಡ್ ಶೂಸ್ ಕೂಡ ನಾವು ನೋಡಬಹುದು. 20 ರೂಪಾಯಿ ಡಬಲ್ ಎಕ್ಸೆಲ್. ಫೈನಲಿ ಎಲ್ಲೋದ್ರೂ ಬಟ್ಟೆ ತಗೊಳ್ಳೋದು ಬಿಡಲ್ಲ ಆಯ್ತಾ? ಚಿಕ್ಕಪೇಟೆಗೆ ಬಂದು 20 ರೂಪಾಯಿ ಸಿಗ್ತಾ ಇದೆ. ಎಲ್ಲ 20 ರೂಪಾಯಿ ಆಯ್ತಾ ಇದು? ಹಾ, 20 ರೂಪಾಯಿ. ನಾನು ಜಾಸ್ತಿ ಖರ್ಚು ಮಾಡೋದು ಬಟ್ಟೆಗೆ ಆಯ್ತಾ? 20 ರೂಪಾಯಿಗೆ ಸಿಗ್ತಾ ಇದೆ ಅಂದ್ರೆ ಬಿಡಕ್ ಆಗತ್ತಾ? ಅದು ಚೆನ್ನಾಗಿದೆ ಬಟ್ಟೆ. ನಮ್ಮ ಅಧ್ಯಕ್ಷರು ಪುಣ್ಯ ಅವರು ಬಟ್ಟೆ ಆಯ್ಕೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಅವಳೆಲ್ಲ ಸೆಲೆಕ್ಟ್ ಮಾಡಿರೋದು. ಸಿ ಡಫಲ್ ಬ್ಯಾಗ್ 1-2 ಡೇಸ್ ಟ್ರಾವೆಲ್ ಮಾಡುವಾಗ ಯೂಸ್ ಆಗುತ್ತೆ. ಎಷ್ಟು 200? ಸ್ವಲ್ಪ ಕಮ್ಮಿ ಮಾಡ್ಬೋದಾ? ಫೈನಲ್ ಪ್ರೈಸಾ? 150. ಆಗುತ್ತೆ ಕೊಡಿ ಸರ್. ಅದು ಯಾವುದು ವ್ಯಾಸ್ಲಿನಾ? ಹಾಗೆ ಸಂಡೇ ಮಾರ್ಕೆಟ್ ಅಲ್ಲಿ ಆದಷ್ಟು ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನ ಮಾರ್ತಾರೆ. ಯಾರಿಗೋ ಬೇಡದೇ ಇರೋದು ಇನ್ನೊಬ್ಬರಿಗೆ ಬೇಕಾಗಿರುತ್ತೆ. ಸರ್ ಈ ಸುತ್ತಿಗೆಗೆಲ್ಲ ಎಷ್ಟು ಸರ್? ಇದೆಲ್ಲ 1200. ಓಕೆ. ಮನೆ ಕೆಲ್ಸಕ್ಕೆ ಬೇಕಾಗಿರೋ ಎಲ್ಲ ವಸ್ತುಗಳು ಇಲ್ಲಿದೆ. ಸ್ವಲ್ಪ ಮುಂದೆ ಹೋದ್ರೆ ನೆಕ್ಸ್ಟ್ ಅಂಗಡಿಯಲ್ಲಿ ಎಲೆಕ್ಟ್ರಿಕ್ ವಸ್ತುಗಳಿದೆ ನೋಡಿ. ಟೆಲಿಫೋನ್, ಯಾರಿಗೋ ಫೋನ್ ಮಾಡ್ಬೇಕಂತ ಅನಿಸ್ತಾ ಇದೆ ಆದ್ರೆ ಲೈನ್ ಕನೆಕ್ಟ್ ಆಗಲ್ಲ. ಓಕೆನಾ? ಇವ್ರ ಅಂಗಡಿಯಲ್ಲಿ ಫೋನ್ಸ್ಗಳನ್ನ ನಾವು ನೋಡ್ಬೋದು. ಸೆಕೆಂಡ್ ಹ್ಯಾಂಡ್ ಫೋನ್ಸ್ ಇದೆ, ಮೊಬೈಲ್ ಫೋನ್ಸ್ ಇದೆ, ಆಮೇಲೆ ಎಲ್ಲ ಎಲೆಕ್ಟ್ರಿಕ್ ಐಟಮ್ಸ್ಗಳು ಇಲ್ಲಿರೋದು. ತುಂಬಾ ಹಳೆ ರೇಡಿಯೋ ಅಲ್ವಾ ಇದು? ತುಂಬಾ ಹಳೆ ಕಾಲದ ರೇಡಿಯೋ, ಚೆನ್ನಾಗಿದೆ. 300 ರೇಡಿಯೋಗೆ ಸಾಕಷ್ಟು ವಸ್ತುಗಳು ಇಲ್ಲಿದೆ, ಎಲ್ಲ ಸೆಕೆಂಡ್ ಹ್ಯಾಂಡ್ ಐಟಮ್ಸ್ಗಳು. ಯಾಕಂದ್ರೆ ಚಿಕ್ಕಪೇಟೆ ಫೇಮಸ್ ಇರೋದೇ ಓಲ್ಡ್ ಐಟಮ್ಸ್ ಗಳನ್ನ ಸೇಲ್ ಮಾಡ್ತಾರೆ. ಬ್ಲೂಟೂತ್ ಸ್ಪೀಕರ್, ಕ್ಯಾಮ್ರಾ ಕಣೆ ಇದು. ಎಷ್ಟು ಇದು? 1000 ರೂಪೀಸಾ? 1000 ಬೇಕೇನೆ? ಬೇಕಾ? ಓಕೆ. ಲ್ಯಾಪ್ಟಾಪ್ ಎಷ್ಟು? ಲೆನೋವೋ ಲ್ಯಾಪ್ಟಾಪ್ ಇದು. ಇದೆಷ್ಟು? 1200. ಇದ್ರದ್ದು ಚಾರ್ಜರ್ ಇಲ್ಲ ಅಂತೆ, ಇಲ್ಲಾಂದ್ರೆ ನೋಡ್ಬೋದಿತ್ತು. ಆನ್ ಆಗುತ್ತಾ ಬ್ರೋ? ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ. ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡ ಅದು. ಅಲೆಕ್ಸಾ ತರ ಕಣೆ ಇದು. ಪ್ಲಸ್ ಇದರಲ್ಲಿ ಕ್ಯಾಮ್ರಾ ಇದೆ. ತೋರ್ಸು ಇಲ್ಲಿ ನೋಡು. 1000 ರೂಪಾಯಿ ಅಂತೆ. ಆನ್ ಮಾಡು. ಆನ್ ಆಗಲ್ಲ, ಕೇಬಲ್ ಬೇಕಂತೆ, ಚಾರ್ಜ್ ಆಗ್ಬೇಕು. ಇದು ಆನ್ ಆಗಲ್ವಾ?
ವಾಚ್ಗಳಿದೆ, ಏರ್ಪಾಡ್ಸ್ ಇದೆ, ಲ್ಯಾಪ್ಟಾಪ್ ಇದೆ, ಐಪ್ಯಾಡ್ ಕೂಡ ಇದೆ ಇಲ್ಲಿ. ಎಷ್ಟು ಬ್ರೋ ಇದು? 1200. DVD ಪ್ಲೇಯರ್ ಅಂತೆ ಅದು. ನೋಡಲ್ಲ, ಓಪನ್ ಮಾಡು. ಹಾ, ಅಷ್ಟೇ ಆಯ್ತಾ? CD ಕ್ಯಾಸೆಟ್ ಹಾಕಕ್ಕೆ. ಓಕೆ, ಬ್ಲೂಟೂತ್ ಸ್ಪೀಕರ್ 300. ನೋಡಿ, ಇದೆಲ್ಲ ಇಲ್ಲಿ ನೋಡಕ್ ಸಿಗ್ತಾ ಇದೆ ಚಿಕ್ಕಪೇಟೆಯಲ್ಲಿ. ಓಕೆನಾ? ಒಳ್ಳೆ ಇದೆ ಅಲ್ಲ? ನೋಡಿ, ವಾಚ್ ಚೆನ್ನಾಗಿದೆ, ಆದ್ರೆ ಆನ್ ಆಗಲ್ಲ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ. ನೋಡಿ, ಎಲ್ಲಾ ರೀತಿ ಐಟಮ್ಸ್ಗಳಿದೆ, ಯಾವ್ದು ಇಲ್ಲ ಅಂತ ಇಲ್ಲ. ನೋಡಿ, ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಸೆಕೆಂಡ್ ಹ್ಯಾಂಡ್ ಬಜಾರ್ ಇದು. ನೋಡಿ, ಇಲ್ಲಿರೋ ಟೂಲ್ಸ್ಗಳೆಲ್ಲ ಸೆಕೆಂಡ್ ಹ್ಯಾಂಡ್. ಇದೆಲ್ಲ ನಾನು ಕೇಳಿದೆ ಎಲ್ಲಿಂದ ನೀವು ತಗೊಂಡ್ ಬರ್ತೀರಾ ಅಂತ. ಅವ್ರು ಹೇಳಿದ್ರು ಗುಜರಿ ಅಂಗಡಿಯಿಂದ ಇದೆಲ್ಲ ತಗೊಂಡ್ ಬರ್ತಾರಂತೆ. ನಮಗೆ ಬೇಡವಾಗಿರೋ ವಸ್ತುಗಳೆಲ್ಲ ಗುಜರಿ ಶಾಪಿಗೆ ಕೊಡ್ತೀವಿ, ಅಲ್ಲಿಂದ ಮತ್ತೆ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಮತ್ತು ಬೇಕಾದವರು ತಗೊಂಡ್ ಹೋಗ್ತಾರೆ. ಅದೆಲ್ಲ ಓಲ್ಡ್ CD ಕ್ಯಾಸೆಟ್ ಹಾಕ್ತಾ ಇದ್ವಿ, ನೆನ್ಪಿದ್ಯಾ? ಓಕೆನಾ? ಇದೆಲ್ಲ ಹಳೆ DVD ಪ್ಲೇಯರ್ಸ್. ತುಂಬಾ ಜನ ಇವಾಗ್ಲೂ ಯೂಸ್ ಮಾಡ್ತಿರ್ಬೋದು. ನೋಡಿ, ಎಲ್ಲ ಹಳೆ DVD ಪ್ಲೇಯರ್ಸ್ ಇದೆಲ್ಲ. ಬ್ಲೂಟೂತ್ ಸ್ಪೀಕರ್ಸ್ ಬಂದ್ಮೇಲೆ ಇದೆಲ್ಲ ಮೂಲೆ ಗುಂಪಾಯ್ತು ಅಷ್ಟೇ. ಓಕೆ, ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ವರ್ಕಿಂಗ್ ಇದೆ ಅಲ್ವಾ? ನೋಡಿ, ಆನ್ ಮಾಡು. ಶೆಲ್ಲಿಂದ ಅನ್ಸುತ್ತೆ. ಹಾ, ತುಂಬಾ ಹಳೆ ರೇಡಿಯೋ ಇದು. ನಮ್ಮ ಮನೇಲೆಲ್ಲ ಇತ್ತು ಇದು ಆ ಟೈಮಲ್ಲಿ. ಎಲ್ಲಾರ ಮನೆಯಲ್ಲೂ ಈ 90s ಅಲ್ಲಿ ಹುಟ್ಟಿದವ್ರು ಎಲ್ಲರ ಮನೇಲಿ ಇತ್ತು. ಯಾವಾಗ? ಹೌದು. ಆದ್ರೆ ಒಂದು ಏನಂದ್ರೆ ಎಲೆಕ್ಟ್ರಿಕ್ ಐಟಮ್ಸ್ಗಳು ಯಾವುದು ಆನ್ ಮಾಡಿ ನೋಡಕ್ ಆಗ್ತಿಲ್ಲ. ಆದ್ರೆ ಎಷ್ಟು ದೊಡ್ಡ ಇದೆಲ್ಲ CPU ಇದು. ಹಾ, ಹಳೇದಲ್ಲ? ಹೌದು, ನೋಡಿ, JBL ಸ್ಪೀಕರ್. ನೋಡಿ, ಇಲ್ಲಿ ಇದು ಹಾಕಿ ಸ್ಟಿಕ್. ಇದು ಎಷ್ಟು ಸರ್? ಇದು 500 ರೂಪಾಯಿ. ಇದು ನಿಜವಾಗ್ಲೂ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. 1 ಪೀಸಿಗೆ 500 ರೂಪಾಯಿ. 2 ಇದೆ, ಅಲ್ಲಿಗೆ 1000 ರೂಪಾಯಿ. ನೀವು ನಮ್ಮ ಚಾನಲ್ ಹೆಸರು ಹೇಳಿದ್ರೆ ಡಿಸ್ಕೌಂಟ್ ಸಿಗುತ್ತೆ. ಚಿಕ್ಕಪೇಟೆ ಸಂಡೆ ಬಜಾರ್ ಹೇಗಿರುತ್ತೆ ಅಂತ ಫುಲ್ ಎಕ್ಸ್ಪ್ಲೋರ್ ಮಾಡಿದೆ. ಈ ಸಂಡೆ ಬಜಾರ್ನ ಸೆಕೆಂಡ್ ಹ್ಯಾಂಡ್ ಬಜಾರ್ ಅಂತಾನು ಹೇಳ್ತಾರೆ, ಕೆಲವರು ಚೋರ್ ಬಜಾರ್ ಅಂತ ಹೇಳ್ತಾರೆ. ಇಲ್ಲಿ ವ್ಯಾಪಾರ ಮಾಡ್ತಿರೋರ ಹತ್ರನೇ ಕೇಳಿದ್ವಿ ಈ ಬಜಾರಿಗೆ ಆಕ್ಚುಲಿ ಏನ್ ಹೇಳ್ತಾರೆ ಅಂತ ಎಲ್ಲ. ಸೊ ನಮಗೆ ಈ ಬಜಾರ್ ಒಂದು ವಿಶೇಷ ಮತ್ತು ವಿಚಿತ್ರ ಅಂತಾನೆ ಅನ್ಸ್ತು. ನೆಕ್ಸ್ಟ್ ಭಾರತದಲ್ಲಿ ಇನ್ನು ವಿಶೇಷ ಮತ್ತು ವಿಚಿತ್ರ ಸಂತೆಗಳನ್ನ ಅಥವಾ ಮಾರ್ಕೆಟ್ನ ಅಥವಾ ಬಜಾರ್ನ ನಾನು ನಿಮ್ ಮುಂದೆ ತರ್ತೀನಿ. ಈ ಸೀರೀಸ್ ಸಂಡೆ ಬಜಾರ್ ಇಂದ ಶುರು ಆಗಿದೆ. ಆದಷ್ಟು ಬೇಗ ಮುಂಬೈ ಚೋರ್ ಬಜಾರಿಗೂ ಹೋಗೋಣ. ಸದ್ಯಕ್ಕೆ ಈ ಎಪಿಸೋಡ್ ಮುಗಿಸೋಣ. ಸೊ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸುಸ್ತಾಗ್ಬಿಟ್ಟಿದೆ ಆಕ್ಚುಲಿ ಮಾರ್ಕೆಟ್ ಓಡಾಡಿ ಸುತ್ತಾಡಿ. ಸ್ಪೆಷಲ್ ಥ್ಯಾಂಕ್ಸ್ ಅಧ್ಯಕ್ಷರಿಗೆ, ಅವರೇ ವಿಡಿಯೋ ಫುಲ್ ಶೂಟ್ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್ ಪುಣ್ಯ. ಮುಂದಿನ ದಿನಗಳಲ್ಲಿ ಇನ್ನು ಯಾವ್ಯಾವ ಮಾರ್ಕೆಟಿಗೆ ನಾವು ಹೋಗ್ತೀವಿ, ಕಾಮನ್ ಆಗಿರೋ ಮಾರ್ಕೆಟಿಗೆಲ್ಲ ಹೋಗಲ್ಲ, ಹೋದ್ರೆ ಡಿಫ್ರೆಂಟ್ ಆಗಿರೋ ಮಾರ್ಕೆಟಿಗೆ ಹೋಗೋದು. ಸೇಮ್ ಸೀರೀಸ್ ಮತ್ತೆ ಕಂಟಿನ್ಯೂ ಆಗುತ್ತೆ. ಸಿಗೋಣ ಆದಷ್ಟು ಬೇಗ. ಸದ್ಯಕ್ಕೆ ಕೊನೆ ಮಾತು ನೋಡ್ಕೊಂಡು ವಿಡಿಯೋಗೆ ಲೈಕ್ ಮಾಡಿ ಹೋಗಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವ್ರ ಪರಿಚಯ ಮಾಡ್ಸೋಣ ಸಬ್ಸ್ಕ್ರೈಬರ್ಸ್. ನಿಮ್ಮ ಹೆಸರು? ಮಹಂತೇಶ್. ಯಾವ ಊರು? ಬಳ್ಳಾರಿ. ಓಕೆ. ಥ್ಯಾಂಕ್ ಯು ಸೋ ಮಚ್. ವೆರಿ ಲಕ್ಕಿ ಟು ಮೀಟ್ ಯು. ಅಯ್ಯೋ, ಯು ಹ್ಯಾವ್ ಲಾಟ್ ಆಫ್ ಡೇರ್ ವಿತೌಟ್. ಹಾಯ್ ಹೇಳ್ಬೋದಾ ಎಲ್ಲ ಸಬ್ಸ್ಕ್ರೈಬರ್ಸ್? ಥ್ಯಾಂಕ್ ಯು ಸೋ ಮಚ್. ನೋ ಪ್ರಾಬ್ಲಮ್, ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಸೋನುದ ಸಂಚಾರಿ ಅಂತ. ಹಲೋ ಸರ್. ಈ ವಿಡಿಯೋನು ನೋಡಿ ಸರ್. ನಿಮ್ಮ ಹೆಸರು? ಹೇಮಂತ್ ಕುಮಾರ್ ಅಂತ, ನಮ್ಮ ಸಬ್ಸ್ಕ್ರೈಬರ್. ವಿಡಿಯೋ ಶೇರ್ ಮಾಡಿ ಸರ್ ಬೇರೆಯವ್ರ ಜೊತೆ. ಓಕೆ, ಥ್ಯಾಂಕ್ ಯು ಸರ್. ಅಭಿಮಾನಿಗಳೇ, ನಮ್ಮನೆ ದೇವರು.